ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾ ಜಶ್ವಿ ಲಾಗ್ಸ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಹಬ್ಬ ಆಗಿರೋದ್ರಿಂದ ಮಾರ್ನಿಂಗ್ ಬೇಗ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕ್ತಿದೆ. ನನಗೇನು ಅಷ್ಟೊಂದು ಪರ್ಫೆಕ್ಟಾಗಿ ರಂಗೋಲಿ ಅಂತ ಬರಲ್ಲ. ನನಗೆ ಗೊತ್ತಿರೋ ಥರ ನಾನು ರಂಗೋಲಿ ಹಾಕಿದೆ. ನನಗಿಷ್ಟ ಆಯಿತು. ನಿಮಗೂ ಸಹ ರಂಗೋಲಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹೇಗಿದೆ ನನ್ನ ರಂಗೋಲಿ? ಗೇಟ್ ಮುಂದೆ ರಂಗೋಲಿ ಹಾಕಿ ಬಂದು ಹಾಗೆ ಹೊಸಲಿಗೂ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ತಿದ್ದೆ. ಹಾಗೆ ಮೇನ್ ಡೋರ್ ಹತ್ರ ಕೂಡ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡೆ. ಇದು ಸೆಕೆಂಡ್ ರಂಗೋಲಿ. ಇದು ಹೇಗಿದೆ ಹೇಳಿ, ಕಮೆಂಟ್ ಮಾಡಿ. ಇದೆಲ್ಲ ರಂಗೋಲಿ ಸುಶ್ರಲ್ಲಿ ಜಶ್ವಿ ಆಲ್ರೆಡಿ ಎದ್ಬಿಟ್ಟಿದ್ಲು. ನನ್ನ ಗೇಟ್ ಹತ್ರ ರಂಗೋಲಿ ಹಾಕ್ತಾ ಇರ್ಬೇಕಾದ್ರೆ ಎದ್ದು ಬಂದುಬಿಟ್ಟಿದ್ಲು. ಚಳಿಲಿ ಹೋಗಮ್ಮ, ಚಳಿ ಆಗ್ತಿದೆ, ಒಳಗಡೆ ಹೋಗು, ಅಟ್ಲೀಸ್ಟ್ ಸ್ವೆಟರ್ ಹಾಕೋ ಅಂದ್ರೂ ಹಾಕ್ಕೊಳ್ದೆ ಒಳ್ಳೆ ಎಗರಾಡ್ತಿದ್ಲು. ನೋಡಿ, ನಾನು ರೆಡಿ ಮಾಡಲ್ಲ ನಿಂಗೆ. ದಸರಾ ಹಬ್ಬನ? ಏನಬ್ಬ ಜಶ್ವಿ ಇವತ್ತು? ಏನಪ್ಪ ಇವತ್ತು? ದಸರಾ ಹಬ್ಬನಾ? ಸಂಕ್ರಾಂತಿ ಹಬ್ಬ. ಯಾವಬ್ಬ? ರಂಗೋಲಿ ಎಲ್ಲ ಹಾಕಿ ಒಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮ್ಯಾಟ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು. ಸೊ ಚೇಂಜ್ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಆಚೆ ವಾಕಿಂಗ್ ಹೋಗಿ ಹಾಗೆ ಸ್ವಲ್ಪ ಮನೆಗೇನು ಬೇಕಿತ್ತು ಅದೆಲ್ಲ ತೊಗೊಂಡು ಬರೋಷ್ಟಿದ್ರು. ಅಷ್ಟೊತ್ತಿಗೆ ಜಶ್ವಿ ಅಂತ ಗಲಾಟೆ ಮಾಡ್ತಿದ್ದಾಳೆ. ಎಲ್ಲ ಮುಗಿಸಿ ಮತ್ತೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಿತ್ತು. ಇವತ್ತು ನಾನು ಬೆಲ್ಲದ ಹಿತ್ಕಿನ ಬೇಳೆ ಮತ್ತು ಖಾರದ ಹಿತ್ಕಿನ ಬೇಳೆ, ಸ್ವೀಟು ಮತ್ತು ಖಾರ ಎರಡೂ ಮಾಡ್ತಿದ್ದೆ. ಅದಕ್ಕೆ ದೋಸೆ ಮಾಡಿದ್ದೆ. ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟು ಜಶ್ವಿಗೂ ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೆ. ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿ ಎಲ್ಲ ಬೇಯಿಸ್ಬೇಕಿತ್ತಲ್ವ. ಸೊ ಫ್ರೆಶ್ ಅಪ್ ಆಗಿ ಬಂದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಪೊಂಗಲ್ಲು ಎಲ್ಲ ಮಾಡೋದಕ್ಕಿಟ್ಟಿದ್ದೆ. ಆಮೇಲೆ ಜಶ್ವಿಗೂ ರೆಡಿ ಮಾಡಿಸ್ಬೇಕಿತ್ತು. ಅವಳಿಗೆ 2 ಅವರ್ ನನ್ನ ಪ್ಲ್ಯಾನ್ ಪ್ರಕಾರ ಮಾಡಬೇಕು, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅವಳಿಗೋಸ್ಕರ 2 ಅವರ್ಸ್ ಅದೇ ನನ್ನ ಟೈಮ್ ಆಗಿಬಿಡುತ್ತೆ. ಅವಳದು ರೆಡಿ ಮಾಡೋಷ್ಟರಲ್ಲೇ ನನಗೆ ಅಟ್ಲೀಸ್ಟ್ 1 ಇಂದ 2 ಅವರ್ಸ್ ಬೇಕಾಗುತ್ತೆ. ಅವಳು ಅದನ್ನು ಕೀಳೋದು ಮತ್ತು 2-3 ಸಲ ಜಡೆಗಳಾಕು ಕೀಳು ಅದನ್ನೇ ಮಾಡ್ತಿದ್ಲು. ಬಟ್ ಕಷ್ಟವಿದ್ದಿದ್ದಕ್ಕೂ ಡಾಲ್ ಥರ ಕಾಣ್ತಿದ್ಲು ಇವತ್ತು. ಜಡೆ ಹಾಕಿ ಇದು ಮಾಡಿದರೆ ಅವಳಿಗೆ 2 ಲೆಫ್ಟ್ ಹ್ಯಾಂಡಲ್ಲಿ, ರೈಟ್ ಹ್ಯಾಂಡಲ್ಲಿ ಹಾಕಿ ಹ್ಯಾಂಡ್ಸಲ್ಲಿ ಕಿತ್ತು ಇಡ್ತಿದ್ಲು. ನನಗೆ ಕೋಪ ಬರ್ತಿರುತ್ತೆ, ತುಂಬ ಬೇಗ ಕೋಪ ಬರುತ್ತೆ. ಬಟ್ ಆದರೂ ಕಂಟ್ರೋಲ್ ಮಾಡಿಕೊಂಡು ಏನು ಮಾಡೋದು ಆಗಲ್ಲ ಅಂತ ಇದು ಮಾಡ್ತಿದ್ದೆ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡಿ ಜಶ್ವಿ ನೋಡಿ ಯಾವ ಥರ ರೆಡಿಯಾಗಿದ್ದಾಳೆ ಅಂತ.
ಹೇಗಿದ್ದಾಳೆ ಜಶ್ವಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಅವಳ ಕೈಯಲ್ಲಿ ಪೂಜೆ ಮಾಡಿಸ್ದೆ. ಅವಳಿಗೆ ಎಷ್ಟು ಹೇಳಿದ್ರು ಅವಳು ಲೆಫ್ಟಿಂದನೇ ಮಾಡ್ತಾಳೆ. ಶಾಂತಿ ಶಾಂತಿ ಜಶ್ವಿ ಪೂಜೆ ಆದಮೇಲೆ ನಾನು ಮಾಡಿದೆ. ಜಶ್ವಿಗೆ ಫೋಟೋಸ್ ತೆಗೆಸ್ಕೊ ಅಂತಂದರೆ ತಿಂತಿರ್ತಾಳೆ. ತಿನ್ನು ಅಮ್ಮ ಅಂತೇಳಿ ಕೊಟ್ಟಾಗ ಮಾತ್ರ ಅವಳು ತಿನ್ನೋದಿಲ್ಲ, ಏನಾದರೂ ಒಂದು ತರಲೆ ಮಾಡ್ತಿರ್ತಾಳೆ. ನಮ್ಮನೆ ಮಹಾಲಕ್ಷ್ಮಿ. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೂ ಹೀಗೂ ಏನೋ ಮಾಡಿ ಒಂದು ಸ್ವಲ್ಪ ಫೋಟೋಸು ಕ್ಲಿಪ್ಸು ತೊಗೊಂಡೆ. ಅವಳಿಗೆ ಫೋಟೋಸ್ ತೆಗಿಸ್ತಾ ಇರಬೇಕಾದ್ರೂ ಏನಾದರೂ ಒಂದು ಸ್ಟೋರೀಸ್ ಹೇಳ್ತಾ ಇದ್ದರೆ ಏನಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ರೆಸ್ಪಾಂಡ್ ಮಾಡ್ತಾಳೆ. ಇದೆಲ್ಲ ಮುಗಿಸ್ಕೊಂಡು ಈವ್ನಿಂಗ್ ನಮ್ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ. ಇಲ್ಲಿ ಈಗ ಜಾತ್ರೆ, ಸಂಕ್ರಾಂತಿ ಹಬ್ಬಕ್ಕೆ ಜಾತ್ರೆ ಥರ ತುಂಬ ಚೆನ್ನಾಗಿ 3 ಡೇಸಿಂದ ಜಾತ್ರೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿದ್ವಿ. 3 ಡೇಸಿಂದ ಎವ್ರಿ ಡೇ ಮಾರ್ನಿಂಗ್ ಟು ಈ ನೈಟ್, ಐ ಥಿಂಕ್ ನೈಟ್ 9 o'clockವರೆಗೂ ಫುಲ್ ಊಟ ಎಲ್ಲ ಇರ್ತಿತ್ತು. ಅದಕ್ಕೆ ನೋಡಿ ಎಷ್ಟೊಂದು ಜನ ಇದ್ದಾರೆ. ಜಶ್ವಿ ಜಡೆ ಎಲ್ಲ ಕಿತ್ತಾಕೊಂಡಿದ್ಲು. ಆಮೇಲೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ನಾರ್ಮಲ್ ಜುಟ್ಟು ಮಾತ್ರ ಹಾಕಿಕೊಂಡು ಹೋಗಿದ್ವಿ. ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಕೊಂಡು ಹೋಗ್ತಿದ್ದಾರೆ. ತುಂಬ ಅಂದರೆ ಚೆನ್ನಾಗಿ ಮಾಡ್ತಾರೆ. ಎವ್ರಿ ಇಯರ್ 3 ಡೇಸ್ ಇರುತ್ತೆ. ಮತ್ತು ಇದು 3 ಡೇಸ್ ಆದಮೇಲೆ ಮತ್ತೆ ನೆಕ್ಸ್ಟ್ ವೀಕ್, ಐ ಥಿಂಕ್ ಈ ವೀಕಲ್ಲೇ ನಾನ್ ವೆಜ್ ಕೂಡ ಇರುತ್ತೆ. ಅದಕ್ಕೂ ಕೂಡ ತುಂಬ ಜನ ಬರ್ತಾರೆ. ಅಲ್ಲಿಗೆ ಹೋದ್ವಿ ದೇವಸ್ಥಾನ ಹತ್ರ. ಆಮೇಲೆ ಅಲ್ಲೇ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸೊ ಬೇಗ ದರ್ಶನಕ್ಕೆ ಆಯಿತು. ಅಲ್ಲೂ ನೋಡಿ ಸಂಗೀತ ಎಲ್ಲ ನಡೀತಿತ್ತು. ಜಶ್ವಿ ಎಲ್ಲೋದ್ರೂ ತರಲೆ ಮಾತ್ರ ಕಡಿಮೆ ಆಗಲ್ಲ. ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಎಲ್ಲ ಆಟ ಆಡ್ತಿದ್ಲು. ಮತ್ತು ಈ ಏರಿಯಾದಲ್ಲಿರೋ ಎಲ್ಲ ದೇವರುಗಳಿಗೂ ಅವರು ತಂದು ದೇವಸ್ಥಾನದಲ್ಲಿಟ್ಟು 3 ಡೇಸ್ ಪೂಜೆ ಎಲ್ಲ ನಡೆಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅಲಂಕಾರನೂ ಅಷ್ಟೇ, ಎಲ್ಲನೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಊಟದ ವಿಷಯದಲ್ಲೂ ಅಷ್ಟೇ, ಪಲ್ಯ ಮತ್ತು ಪೂರಿ, ಸಾಗು ಮತ್ತು ರೈಸು ಮತ್ತು ಇನ್ನೊಂದು ಅನ್ನ ಸಾಂಬಾರು ಎಲ್ಲ ಸ್ವೀಟ್ಸು ಎಲ್ಲ ಅರೇಂಜ್ ಮಾಡಿರ್ತಾರೆ. ಹೇಳಬೇಕು ಅನ್ನೋ ಒಂದು ಫುಲ್ ಮೀಲ್ಸ್ ಥರನೇ ರೆಡಿ ಮಾಡಿರ್ತಾರೆ ಊಟದ್ದೆಲ್ಲನೂ. 3 ಡೇಸಿಂದ ಅದೇ ರೀತಿ ಇರುತ್ತೆ. ನೋಡಿ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಜಶ್ವಿನ್ ಎಲ್ಲರೂ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೆ ಈ ರೀತಿ ಅಲಂಕಾರ ಮಾಡಿರೋದು ನೋಡಿ. ಅಲ್ಲಿ ಫ್ರೂಟ್ಸ್ ಇರುತ್ತಲ್ವ, ಅದು ಬೇಕು ಅಂತ ಗಲಾಟೆ ಮಾಡ್ತಿರ್ತಾಳೆ. ಇಲ್ಲಿ ಸ್ವೀಟ್ ಕಾರ್ನ್ ಇರೋದ್ರಿಂದ ನೋಡಿಬಿಟ್ಟು ನನಗೆ ಅದು ಬೇಕು, ಸ್ವೀಟ್ ಕಾರ್ನ್ ಬೇಕು ಅಂತ ಕಿತ್ಕೊಳಕ್ಕೆ ಹೋಗ್ತಿದ್ಲು. ಅವರಪ್ಪ ಗಟ್ಟಿಯಾಗಿ ಇಟ್ಕೊಂಡಿದ್ರು. ನೋಡಿ ಈ ಊರಲ್ಲಿ, ಈ ಏರಿಯಾದಲ್ಲಿರೋ ಎಲ್ಲ ದೇವರುಗಳನ್ನು ತಂದು ಇಟ್ಟಿರ್ತಾರೆ.
ನಾನು ಇಲ್ಲೇ ಬಂದು ತುಂಬ ಬರ್ತಿರ್ತೀನಿ. ಇದು ಉಭಯ ಮಾರಮ್ಮ ದೇವಸ್ಥಾನ ಅಂತ, ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ 6 o'clock ಆಗಿತ್ತು. ಸೊ ಬಂದು ಬಾಗಿಲಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಮುಗಿಸಿದೆ. ಹೀಗಿತ್ತು ನನ್ನ ಸಂಕ್ರಾಂತಿ ದಿನದ ದಿನಚರಿ. ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. Thank you.